ಎರಡನೇ ಬೆಳೆಗೆ ಏಪ್ರಿಲ್ 10ರವರೆಗೂ ನೀರು ಕೊಡದಿದ್ರೆ ಹೋರಾಟದ ಎಚ್ಚರಿಕೆ. ಏಪ್ರಿಲ್ 10ರವರೆಗೆ ತುಂಗಭದ್ರಾ ಜಲಾಶಯ ನೀರು ಕೊಡದೆ ರಾಜ್ಯ ಸರ್ಕಾರ ರೈತರ ಜೊತೆ ಚೆಲ್ಲಾಟ ಆಡುತ್ತಿದೆ ಎಂದು ಬಿಜೆಪಿ ಮತ್ತು ಜೆಡಿಎಸ್ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಹೇಳಿದರು. ನಗರದ ಸರ್ಕಿಟ್ ಹೌಸ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ತುಂಗಭದ್ರಾ ಜಲಾಶಯ ಅವಲಂಬಿತರಾದ ರಾಯಚೂರು ಮತ್ತು ಕೊಪ್ಪಳ ಭಾಗದ ರೈತರ ಜೊತೆ ರಾಜ್ಯ ಸರ್ಕಾರವು ಏಪ್ರಿಲ್ 10ರವರೆಗೆ ಎರಡನೆಯ ಬೆಳೆಗೆ ನೀರು ಕೊಡದೆ ಚೆಲ್ಲಾಟ ಆಡ್ತಾ ಇದೆ. ಏಪ್ರಿಲ್ 5ರವರೆಗೆ ಎರಡನೇ ಬೆಳೆ ನೀರು ಬಂದು ಮಾಡಿದ್ರೆ 30% ಭತ್ತದ ಬೆಳೆ ನಾಶವಾಗುತ್ತದೆ. ರೈತರ ಬೆಳೆ ನಾಶಕ್ಕೆ ಐಸಿಸಿ ಸಮಿತಿ ಅಧಿಕಾರಿಗಳು, ಉಸ್ತುವಾರಿ ಸಚಿವರು ನೇರ ಹೊಣೆ ಆಗ್ತಾರೆ ಎಂದು ಹೇಳಿದರು. ನಂತರ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಮಾತನಾಡಿ, ಐಸಿಸಿ ಸಮಿತಿ ತ್ವರಿತವಾಗಿ ಸರ್ಕಾರದ ಜೊತೆ ಚರ್ಚೆ ನಡೆಸಿ ಏಪ್ರಿಲ್ 10ರವರೆಗೆ ಎರಡನೇ ಬೆಳೆಗೆ ನೀರು ಒದಗಿಸಿಕೊಡಬೇಕು. ಈ ಭಾಗದ ಸಚಿವರು ಮತ್ತು ಶಾಸಕರು ರೈತರ ಉಳಿಸುವಂತೆ ಕೆಲಸ ಮಾಡಬೇಕು. ಸರ್ಕಾರ ಭದ್ರಾ ಜಲಾಶಯದಿಂದ 2 ಟಿಎಂಸಿ ನೀರು ಬಿಟ್ಟಿದ್ದು, ಅದು ತುಂಗಭದ್ರಾ ಜಲಾಶಯ ಮುಟ್ಟಲು 7 ದಿನ ಕಾಲ ತೆಗೆದುಕೊಳ್ಳುತ್ತದೆ. ಜೊತೆಗೆ 2 ಟಿಎಂಸಿ ನೀರಿನಲ್ಲಿ 1 ಟಿಎಂಸಿ ನೀರು ಪೋಲಾಗುತ್ತಿವೆ. ಆದ್ದರಿಂದ ಶಿಂಗ್ಟಾಲೂರು ಬ್ಯಾರೇಜ್ನಿಂದ 1 ಟಿಎಂಸಿ ನೀರು ಕೊಟ್ಟರೆ ತ್ವರಿತವಾಗಿ 2 ದಿನಗಳಲ್ಲಿ ನೀರು ಬಂದು ತಲುಪುತ್ತವೆ. ಜೊತೆಗೆ ಎರಡನೇ ಬೆಳೆಗೆ ರೈತರಿಗೆ ಅನುಕೂಲವಾಗುತ್ತದೆ ಎಂದು ಹೇಳಿದರು. ಕೂಡಲೇ ಸರ್ಕಾರವು ಮತ್ತು ಐಸಿಸಿ ಸಮಿತಿ ಅಧಿಕಾರಿಗಳು ತ್ವರಿತಗತಿಯಲ್ಲಿ ಚರ್ಚೆ ಮಾಡಿ ಏಪ್ರಿಲ್ 10ರವರೆಗೂ ನೀರು ಒದಗಿಸಬೇಕು. ಒಂದು ವೇಳೆ ಏಪ್ರಿಲ್ 10ರವರೆಗೆ ನೀರು ಬಿಡದೆ ಹೋದರೆ ರೈತರ ಜೊತೆಗೂಡಿ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಬಸವರಾಜ ನಾಡಗೌಡ, ಅಮರೇಗೌಡ, ವೀರಾಪುರ, ಅಶೋಕ್ ಗದ್ರಟಗಿ, ಅಯ್ಯನಗೌಡ ಆಯನೂರು, ಸುಮಿತ್ ತರ್ಕಲ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ವೆಂಕಟೇಶ್ ನಾಯಕ್, NKS TV4 ನ್ಯೂಸ್, ಸಿಂಧನೂರು. ಮಾಡಿದ್ರೆ ಅದನ್ನೇ ತೆರೆಯಲ್ಲಿಟ್ಟುಕೊಂಡು ಐಸಿಸಿ ಸಭೆಯಲ್ಲಿ ಕುಡಿಯುವ ನೀರು ಮತ್ತು ಇದನ್ನು ಕೂಡಿ ರೈತರು ಉಳಿದರೆ ಕುಡಿಯೋದಕ್ಕೂ ನೀರಾಗುತ್ತೆ ಅಂತ ಒಂದು ನಿರ್ಧಾರವನ್ನು ಸಭೆಯಲ್ಲಿ ತೆಗೆದುಕೊಂಡಿತ್ತು. ಇವತ್ತು ಇವರು ಅಧಿಕಾರಿಗಳಿಗೆ, IAS ಅಧಿಕಾರಿಗಳಿಗೆ ನೀರಾವರಿ ಇಲ್ಲಿ ಸಮಸ್ಯೆಗಳ ಅರಿವಿಲ್ಲ. ಎಲ್ಲೋ AC ರೂಮ್ನಲ್ಲಿ ಕೂತ್ಕೊಂಡು ಈ ಥರದ ನಿರ್ಧಾರವನ್ನು ಮಾಡಿ 5ನೇ ತಾರೀಕಿಗೆ ಏನಾದರೂ ನೀರು ನಿಲ್ಲಿಸಿದರೆ ಸುಮಾರು 30ರಿಂದ 40% ರೈತರ ಬೆಳೆ ಕೈಗೆ ಬಂದದ್ದು ಬಾಯಿಗೆ ಬರೋದಿಲ್ಲ, ಹಾಳಾಗಿ ಹೋಗ್ತದೆ. ಇದಕ್ಕೆ ಸರ್ಕಾರ ಮತ್ತು ಅಧಿಕಾರಿಗಳೇ ಜವಾಬ್ದಾರರಾಗ್ತಾರೆ. ಹಿಂದೊಂದು ಸಲ ಬಗಾದಿ ಇದ್ದಾಗ ಹೀಗೆ ಮಾಡಿ 2 TMC 1.5 TMC 2 TMC ನೀರಿಡ್ತೀವಿ, ಬಟ್ ಅದು ವೇಸ್ಟ್ ಅಲ್ಲೇ ಉಳಿತದೆ. ಈ ಮೇ ಆದಮೇಲೆ ಮತ್ತೆ ವಾಟರ್ ಇಯರ್ ಚೇಂಜ್ ಆಗುತ್ತೆ. ಅಲ್ಲಿ ನೀರು ಇದ್ದರೆ ಅದು ಎಲ್ಲರೂ ಶೇರ್ ಆಗಿಬಿಡ್ತೈತೆ. ಅವಾಗ ಮೇದ ನಂತರ ವಾಟರ್ ಇಯರ್ ಹೊಸ ನೀರು ಬಂತು ಅಂದರೆ ಅದು ಆ ಹೊಸ ನೀರನ್ನ ಇದ್ದಿದ್ದನ್ನ ರೀಅಲರ್ಟ್ ಆಗಿಬಿಡ್ತದೆ ಎಲ್ಲರಿಗೂ. ಅದು ರೈತರಿಗೂ ಉಪಯೋಗಕ್ಕೆ ಬರೋಂಗಿಲ್ಲ, ಅವರಿಗೂ ಏನು ಉಪಯೋಗ ಮಾಡೋಕ್ಕೆ ಅವಶ್ಯಕತೆ ಇರೋದಿಲ್ಲ ಇನ್ನು ನೀರು ಬಂತು ಅಂದರೆ. ಹಾಗಾಗಿ ಈಗಾಗಲೇ ಮನ್ಸೂನ್ಗಳು ಚಾಲು ಆಗಿದ್ದಾವೆ. ನಮ್ಮ ಕ್ಯಾಚ್ಮೆಂಟ್ ಏರಿಯಾದಲ್ಲೂ ಮಳೆ ಆಗ್ತಾ ಇದೆ. ಇಂಥ ಸಮಯದಲ್ಲಿ ಈ ಥರದ ನಿರ್ಧಾರ ಮಾಡಿ ರೈತರ ಬೆಳೆ ಹಾಳು ಮಾಡೋದು, ಇದು ಸರ್ಕಾರ ಏನು ನಿರ್ಧಾರ ತಗೊಂಡಿದ್ದು ಏನು ಒಟ್ಟ ಗೊಂದಲದಲ್ಲಿ ರೈತರನ್ನು ಇಟ್ಟಿದ್ದಾರೆ. ಈಗ ಇನ್ನೊಂದು ಹೇಳ್ತಾರೆ 7 ದಿನ ಕೊಡಬೇಕು ಅಂತ, ಮೌಖಿಕವಾಗಿ ಆದೇಶ ಐತೆ ಅಂತ. ಯಾವುದು ಸತ್ಯ ಏನು ಅನ್ನೋದು ಗೊತ್ತಿಲ್ಲ. ಈಗೇನಾದರೂ 10ನೇ ತಾರೀಕಿನವರೆಗೆ ನೀರು ಬಿಡಲಿಲ್ಲ ಅಂದರೆ ಬಹಳಷ್ಟು ರೈತರು ಹಾನಿಗೊಳಗಾಗ್ತಾರೆ. ನಾವು ಸರ್ಕಾರದ ಮೇಲೆ ಒತ್ತಡ ಮಾಡ್ತೇವೆ. ಈಗೇನು ICC ನಿರ್ಣಯ ತೆಗೆದುಕೊಂಡಿದ್ರಿ, ಆ ನಿರ್ಣಯಕ್ಕೆ ಬದ್ಧರಾಗಿ ರೈತರಿಗೆ ನೀರು ಕೊಡಬೇಕು. ನೀವು ಮೇಂಟೈನ್ ಮಾಡಿ, ಅದನ್ನು ಕಾಲುವೆಗಳನ್ನು ನೀವೇ ತಗೊಂಡು ಮೇಂಟೈನ್ ಮಾಡಿ, ಹೀಗೆಲ್ಲ ಇವು ಆಗಿರೋ ಉದಾಹರಣೆಗಳು. ಈ ಸಾರಿ ಅದು ಏನಾಗಿದೆ ಅಂದರೆ ಅವರಿಗೆ ಪವರ್ ಕೊಟ್ಟಾರೆ ಅಂತ ಹೇಳಿ ಚೀಫ್ ಸೆಕ್ರೆಟರಿಯವರ ಅಧ್ಯಕ್ಷತೆಯಲ್ಲಿ 3 ಜಿಲ್ಲೆಯ DC ಅವರು, DVC ಅವರು ಸಭೆ ಮಾಡಿ ಈ ಅಧಿಕಾರಿಗಳಿಗೆ, ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. 5ನೇ ತಾರೀಕಿನವರೆಗೆ ಕುಡಿಯುವ ನೀರು ಮತ್ತು ರೈತರ ಬೆಳೆಗೆ ನೀರು ಕೊಡಬೇಕು. 5ನೇ ತಾರೀಕಿನ ನಂತರ ಸುಮಾರು 3 TMC ನೀರನ್ನು ನಾವು ಕಾಯ್ದಿರಿಸ್ತೇವೆ. ಅವಶ್ಯಕತೆ ಇದ್ದಾಗ
ನೀರು ಬಿಡ್ತೇವೆ ಅನ್ನುವ ಆದೇಶವನ್ನು ಇಲಾಖೆಗೆ ಕೊಟ್ಟಿರೋದ್ರಿಂದ ನಾವು ಸಂಬಂಧಪಟ್ಟ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಚರ್ಚೆ ಮಾಡಿದರೆ, ಇಲ್ಲ ಸರ್ ಈಗ ಅವರ ಆದೇಶ ಬಂದಿರೋದ್ರಿಂದ ನಾವು ಅದನ್ನೇ ಪಾಲನೆ ಮಾಡ್ತೇವೆ, 5ನೇ ತಾರೀಕಿಗೆ ನಿಲ್ಲಿಸ್ತೇವೆ ಅನ್ನೋದು. 2ನೇ ಬೆಳೆ ಬಂದಿರೋದ್ರಿಂದ ಈಗ ನಮ್ಮ ಕೆರೆಗಳು ತುಂಬಿದೆ. ಮಾರ್ಚಿನಲ್ಲಿ 3 ತಿಂಗಳವರೆಗೆ ನೀರಿನ ಅವಶ್ಯಕತೆ ಇರುತ್ತೆ. 3 ತಿಂಗಳಲ್ಲಿ ಮಳೆ ಪ್ರಾರಂಭವಾಗಿ ಮತ್ತೆ ಹೊಸ ಬೆಳೆಗೆ ನೀರು ಬಿಡುವಂಥ ಸಮಯ ಬರ್ತದೆ. ಆವಾಗ ನೀರು ಬರ್ತವೆ, ಸರಿ ಹೋಗ್ತದೆ. ಇದು ಮೊದಲೆಲ್ಲ ಹಿಂಗೆ ಆಗಿದೆ. 2ನೇ ಬೆಳೆ ಇಲ್ಲ ಅಂದರೆ ಸಹಜವಾಗಿ ಒಂದು 2 TMC 3 TMC ನೀರನ್ನು ಇಟ್ಕೊಂಡು ಮಧ್ಯದಲ್ಲಿ 1 ಸಲ 2 ಸಲ ತುಂಬಿಸ್ತೀವಿ. ಈ ಮಾರ್ಚಿನವರೆಗೆ ಕಾಲುವೆ ಹರಿದಿರೋದ್ರಿಂದ ICC ಸಭೆಯ ತೀರ್ಮಾನ, ಆ ತೀರ್ಮಾನವನ್ನು ಬದಿಗೊಳಿಸಿ ಮೂಲಕ ಈ ಗೊಂದಲವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ICC ಸಭೆಯಲ್ಲಿ ಶಾಸಕರಾಗಿರ್ಬೋದು, ನೀರಾವರಿ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಕಂದಾಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ICC ಸಭೆಯಲ್ಲಿ ಭಾಗವಹಿಸ್ತಾರೆ. ಎಲ್ಲ ಅರ್ಥವ್ಯವಸ್ಥೆ ಎಲ್ಲ ವಿವರವಾಗಿ ಚರ್ಚೆ ಮಾಡುವುದ್ರ ಮೂಲಕ ಒಂದು ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು. ಕುಡಿಯುವ ನೀರಿಗೆ 3.5 TMC ನೀರು ತೆಗೆದಿರ್ತಕ್ಕಂಥದ್ದು ಅಸಮಂಜಸ, ಅದು ಸಮಂಜಸ ಅಲ್ಲ. 1 TMC ನೀರು ಸಾಕು ನಮಗೆ. ಇವತ್ತು ಬೆಳೆ ಉಳಿಸುವಂಥದ್ದು ಕೂಡ ಮುಖ್ಯ. ಕುಡಿಯೋ ನೀರಿಗೂ ನೀರು ಬೇಕು, ಇಲ್ಲ ಅಂತ ಪ್ರಶ್ನೆ ಅಲ್ಲ. ನಾವೇನು ಕುಡಿಯೋ ನೀರು ವಿರೋಧ ಮಾಡಬೇಕು ಅನ್ನೋ ಪ್ರಶ್ನೆ ಅಲ್ಲ. ಕುಡಿಯುವ ನೀರಿಗೂ ಕೂಡ ಆದ್ಯತೆ ಕೊಡಬೇಕು, ಬೆಳೆ ರಕ್ಷಣೆಗೂ ಕೂಡ ಆದ್ಯತೆ ಕೊಡಬೇಕು. ಈಗಾಗಲೇ 10ನೇ ತಾರೀಕಿನವರೆಗೆ ನೀರು ಬಿಟ್ಟರೂ ಕೂಡ ಸುಮಾರು 30-40% ಬೆಳೆ ನಾಶ ಆಗ್ತವ ಅನ್ನುವಂಥದ್ದು ಇವತ್ತು ಇಲ್ಲಿಯ ವಾತಾವರಣ ನಮ್ಗೆ ಕಂಡು ಬರ್ತಕ್ಕಂಥದ್ದು. ಇವತ್ತು 10ನೇ ತಾರೀಕಿನವರೆಗೆ ನೀರು ಬಿಟ್ಟರೂ ಕೂಡ ನಮಗೆ ಸುಮಾರು 30% ಹೆಚ್ಚಿಗೆ ಲಾಸ್ ಆಗ್ಬೋದು ಅನ್ನುವಂಥದ್ದು. ಅದು ಅನಿವಾರ್ಯ. ಶಾಸಕರು, ಸರ್ಕಾರ, ICC ತೀರ್ಮಾನದ ಪ್ರಕಾರ 10ನೇ ತಾರೀಕು ಬಂದರೂ ಕೂಡ ನಾವು ಎಷ್ಟಾದರೂ ಬೆಳೆ ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ಅಂತೇಳಿ ರೈತರು ಸಮರ್ಥಿಸಿರುವಂಥದ್ದು. ರೈತರ ಜೊತೆ ಚೆಲ್ಲಾಟ ಆಡುವಂಥ ಕಾರ್ಯವನ್ನು ಸರ್ಕಾರ ಆಗಲಿ ಮತ್ತು ಈ IAS ಅಧಿಕಾರಿಗಳು ಮಾಡುವಂಥದ್ದು ಸಮಂಜಸ ಅಲ್ಲ ಅಂತೇಳಿ ಕೂಡ ನಾನು ಹೇಳ್ತೇನೆ. ಪ್ರಾಕ್ಟಿಕಲ್ ನಾಲೆಜು IAS ಆಫೀಸರ್ಸ್ಗೆ ಇರೋದಿಲ್ಲ. ಅನ್ಪ್ರಾಕ್ಟಿಕಲ್. ಯಾರ ಇಡೀ ದೇಶದಲ್ಲಿ ಇವತ್ತು ಏನಾದರೂ ಇಷ್ಟೆಲ್ಲ ಅವ್ಯವಸ್ಥೆ ಆಗ್ತದೆ ಅಂದರೆ ಅದು IAS ಅಧಿಕಾರಿಗಳ ಆಡಳಿತ ದೃಷ್ಟಿಯಿಂದಲೇ ಆಗುವಂಥದ್ದು. ಹಾಗಾಗಿ ಪ್ರಾಕ್ಟಿಕಲ್ ನಾಲೆಜಿನ ಕೊರತೆಯಿಂದ ಈ IAS ಆಫೀಸರ್ಸು ಇದ್ದಾಗ ರೈತರು ಬೆಳೆನೂ ನಷ್ಟ ಮಾಡ್ತಾರೆ, ಕುಡಿಯುವ ನೀರಿಗೆ ತೊಂದರೆ ಆಗೋದಿಲ್ಲ, ನೀರನ್ನು ವೇಸ್ಟ್ ಮಾಡ್ತಾರೆ ಅಷ್ಟೇ. ಯಾಕಂದರೆ ತುಂಗಭದ್ರಾ ಜಲಾಶಯದಲ್ಲಿ ಉಳಿಯುವಂಥ ನೀರು ಮೇ ತಿಂಗಳ ನಂತರ ನಮ್ಮ ಲೆಕ್ಕಕ್ಕೆ ಬರೋಲ್ಲ. ನಮ್ಮ ಪಾಲದ ಉಳಿಯೋದು ಏನು ವೇಸ್ಟಾಗಿ ಹೋಗುತ್ತದು. ನಮ್ಮ ಕರ್ನಾಟಕದ ಪಾಲು ಉಳಿಯೋಲ್ಲ, ಎಡದಂಡೆ ಪಾಲು ಉಳಿಯೋಲ್ಲ. ನಾವು 2 TMC ಬಿಟ್ಟರೆ 1 TMC ಮೇಲೆ ಬರುತ್ತೆ ನೀರು, ಬರೋದ್ರಲ್ಲಿ ಸಂಶಯ ಇಲ್ಲ. 1 TMC ನೀರು ಬರುತ್ತೆ. ಮತ್ತು ಈಗಾಗಲೇ ನಾಡಗೌಡರು ಮಾತಾಡಿದಂತೆ ಈಗೇನು ನಮ್ಮ ಸಿಂಗ್ಟಾಲೂರಿನಲ್ಲಿ 1 TMC ನೀರು ಇರ್ತದೆ, ಆ ಸಿಂಗ್ಟಾಲೂರಿನ ನೀರು ಬಳಸಿ ಭದ್ರಾದಿಂದ ಬರುವಂಥ ನೀರನ್ನು ಸಿಂಗ್ಟಾಲೂರಿನಲ್ಲಿ ಉಳಿಸಿಕೊಡುವಂಥ ವ್ಯವಸ್ಥೆಯನ್ನು ತೀರ್ಮಾನ ಅಧಿಕಾರಿಗಳು ಮತ್ತು ಸರ್ಕಾರ ತೀರ್ಮಾನ ಮಾಡಿಕೊಂಡ್ರೆ ನಮ್ಗೆ ಒಳ್ಳೆಯದಾಗುತ್ತೆ. ಮತ್ತು ಈಗೇನು ತೀರ್ಮಾನ ಆಗಿದೆ 5ನೇ ತಾರೀಕು ಅನ್ನುವಂಥದ್ದು, ಇದನ್ನು ಮರುಪರಿಶೀಲನೆ ಮಾಡೋದ್ರ ಮೂಲಕ ಕನಿಷ್ಠ 10ನೇ ತಾರೀಕಿನವರೆಗಾದರೂ ಕೂಡ ನೀರು ಕೊಡುವ ತೀರ್ಮಾನವನ್ನು ಸರ್ಕಾರ ತೀವ್ರವಾಗಿ ಮಾಡಬೇಕು ಅಂತೇಳಿ ನಾವು ಈಗ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಈ ಭಾಗದ ಶಾಸಕರಿರ್ಬೋದು ಮತ್ತು ICC ಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಉಸ್ತುವಾರಿ ಸಚಿವರಿಗೂ ಕೂಡ ನಾವು ಒತ್ತಾಯ ಮಾಡ್ತೇವೆ. ತಂಗಿಯವರು ಕೂಡ ಇದನ್ನು ನನಗೆ ಬೆಳಗ್ಗೆ ಶಾಸಕರಿಗೆ ಫೋನ್ ಮಾಡಿದ್ರು. ಎಲ್ಲ 10ನೇ ತಾರೀಕಿನಲ್ಲಿ ಮುಗಿಸ್ತೀವಿ, 10ನೇ ತಾರೀಕಿನಲ್ಲಿ ಮುಗಿಸ್ತೀವಿ ಅಂತ ಹೇಳಿ ಹೆಂಗೆ ಮುಗಿಸ್ತೀವಿ, ಎಲ್ಲಿ ಮುಗಿಸ್ತೀವಿ? ಅಧಿಕಾರಿಗಳು ಒಂದು ಹೇಳ್ತಾರೆ, ನೀವೊಂದು ಹೇಳ್ತೀರಿ. ಇಮಿಡಿಯೇಟ್ ಒಂದು ಮೆಸೇಜ್ ಕಳಿಸ್ಕೊಡ್ರಿ ಅಂತ ಹೇಳಿದ್ರೆ ನಾನು ಅಷ್ಟಾಗಿ ಇಮಿಡಿಯೇಟ್ ಒಂದು ಮೆಸೇಜ್ ಕಳಿಸ್ರಿ ಆಫೀಸಿಯಲ್ಲಿ 10ನೇ ತಾರೀಕು ತನಕ ಬಿಡ್ತೀವಿ ನಾವು ಕೇಳಿದ್ರೆ ಮೆಸೇಜ್ ಕಳಿಸ್ರಿ ಅಂತ ಹೇಳಿದಾರೆ. ಅದನ್ನು ಬಟ್ ಇದು ಅಷ್ಟು ಕಷ್ಟ. ಸರ್ಕಾರ ಟೋಟಲಿ ಒಂದೊಂದಿದೆ. ಇದು ಒಂದು ವಿಚಾರ ಅಂತಲ್ಲ,
ಒಟ್ಟಾರೆ ವಿಚಾರದಲ್ಲಿ ಸಂಪೂರ್ಣವಾಗಿ ಗೊಂದಲದಲ್ಲಿ ಆಂತರಿಕ ಅಧಿಕಾರದ ಗೊಂದಲ, ಆಂತರಿಕ ಗ್ಯಾರಂಟಿಗಳ ಗೊಂದಲ, ಆಂತರಿಕ ಆರ್ಥಿಕ ಗೊಂದಲ. ಈಗ 14 ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ 16 ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಹಣೆಬರ ಬಜೆಟ್ನಲ್ಲಿ ಯಾವುದೇ ರೀತಿಯ ದರಗಳನ್ನು ಏರಿಸುವ ಮಾತಾಡಲೇ ಇಲ್ಲ. ಅಂದರೆ ಕರ್ನಾಟಕದ ಜನತೆಯನ್ನು ಎಷ್ಟು ಕತ್ತಲಲ್ಲಿಡಬೇಕು, ಎಷ್ಟು ಮೋಸ ಮಾಡಬೇಕು ಅನ್ನುವಂಥ ದೃಷ್ಟಿ. ಬಜೆಟ್ ಮುಗಿದ ನಂತರ ಎಲ್ಲದರ ರೇಟ್ ಏರಿಸ್ತಾರಲ್ಲ, ದಿನನಿತ್ಯ ರೇಟ್ ಏರಿಸುವಂಥದ್ದು ಇದೆಯಲ್ಲ, ಇದು ಎಂಥ ಆಡಳಿತ, ಎಂಥ ಈತ ಏನು ಆರ್ಥಿಕ ತಜ್ಞ ಸಿದ್ದರಾಮಯ್ಯ.